ಸರ್ ಇದು ಏನು ಹಾಕಿರಿ ಸರ್? ಇದು ಸರ್ ಮುಲಂಗಡ್ಡಿ ಅದ ಸರ್. ಇದು ರೇಷ್ಮೆ ಎಷ್ಟು ವರ್ಷದಿಂದ ಮಾಡತ್ರಿ? ಇದಕ್ಕೆ ಮಾಡೋ ಸಿಸ್ಟಮ್ ಯಾವ ಥರ? ಇದು ಏನು ಕಟ್ಟಿರಿ ಸರ್? ಸರ್ ಇದು ತೋಟಗಾರಿಕೆ ಇಲಾಖೆ ಅವ್ರದ್ದು ಸರ್. ಎಷ್ಟು ಹಸುಗಳು ನಿಮ್ಮ ಹತ್ತಿರ? ಸರ್ ನನ್ನ ಹತ್ತಿರ ಇದು ಒಂದೇ ಹಸು ಅದ ಸರ್. ಇಲ್ಲೇನು ಮಾಡ್ತೀರಿ ಸರ್ ಅದ್ರೊಳಗೆ? ಜೀವಾಮೃತ ಅದು ಸರ್. ಇದರಲ್ಲಿ ಜೀವ ಸರ್. ಇದು ಎಷ್ಟು ಎಕರೆದಾಗ ಹಚ್ಚಿರಿ ಸರ್? ಏನು ಇದು ಇದು ನೋಡ್ರಿ, ನಾನು 1 ಎಕರೆದಲ್ಲಿ ಹಚ್ಚೀನಿ. 1 ಎಕರೆದಲ್ಲಿ 420 ಹಂಗೆ ಗಿಡಗಳದಾವ. ಅದ್ರಾಗ ಈಗ ನಾ ಇಲ್ಲಿವರೆಗೆ ಇದ್ರದ್ದು ಹಚ್ಕೊಂಡು 5 ವರ್ಷ ಆಯಿತು. 5 ವರ್ಷ ಆಗ್ಯದ. ನನಗೆ 1.5 ಲಕ್ಷ ತನಕ ದುಡ್ಡು ಬಂದದ. ಆಮೇಲೆ ಏನಾಗಿದೆ ಅಂದ್ರೆ ಇದಕ್ಕೆ ನಿಮೋಟೆಡ್ ಡಿಸೀಸ್ ಅಂತ ಬಂದದ ಈ ಗಿಡಕ್ಕೆ, ಜಾಪುಳಕಾಯಿ ಗಿಡ. ನಾನು 4 ಪ್ರಕಾರ ಜಾಪುಳಕಾಯಿ ಗಿಡ ಹಚ್ಚೀನಿ ರೀ. ಥೈವಾನ್ ಪಿಂಕ್, ಅಲಹಾಬಾದ್ ಸಫೇದ, ವಿಯನರು, ಲಕ್ನೋ 49. ಅದ್ರಾಗ ಈಗ ಸ್ವಲ್ಪ ಲಕ್ನೋ 49 ಪರವಾಗಿಲ್ಲ, ಚೆನ್ನಾಗದ. ಥೈವಾನ್ ಪಿಂಕ್ ಅಂತಿತ್ತು, ಆ ಪಿಂಕ್ಗೆ ಡಿಸೀಸ್ ಜಾಸ್ತಿ. ಅದಕ್ಕೆ ನಾನು ಏನದಂತಂದ್ರೆ ಒಂದು ಸಾಲ ಎಲ್ಲ ಹೊಡೆದು ಬಿಟ್ಟೇನೆ. ಇದು ನಡು ಮಧ್ಯೆ ಇತ್ತು. ಈ ಗಿಡದಿಂದ ಈ ಗಿಡಕ್ಕೆ ಇದು ನೋಡ್ರಿ 14 ಫೀಟು. 14 ಫೀಟಿನಲ್ಲಿ ಇಲ್ಲಿ ನಡು ಒಂದು 7 ಫೀಟಿಗೆ ಹಚ್ಕೊಂಡಿದ್ದು. ಅದೆಲ್ಲ ಥೈವಾನ್ ಪಿಂಕ್ ತೆಗೆದು ಬಿಟ್ಟೇನೆ. ಯಾಕಂತಂದ್ರೆ ಅದಕ್ಕೆ ಡಿಸೀಸ್ ಅದ, ಅದು ಚೆನ್ನಾಗದ ಅಂತಂದ್ರು ಅದೆಲ್ಲ ತೆಗೆದು ಬಿಟ್ಟೇನೆ. ಇದಕ್ಕೆಲ್ಲ ತೆಗಿಲಕ್ಕೆ ಸೀತಾಫಲದಾಗ ನಾ ಆಸೆ ಭಾಳಿತ್ತು. ಇದು ಯಾಕೆ ನಾವು ಹಾರ್ಟಿಕಲ್ಚರ್ನ ಜಾಸ್ತಿ ಒಲವು ಮಾಡ್ತಾ ಅಂತಂದ್ರೆ ಇವತ್ತು ಲೇಬರ್ದು ಬಹಳ ಸಮಸ್ಯೆ ಅದ. ಲೇಬರ್ಗಳು ಸಿಗ್ತಾ ಇಲ್ಲ. ಈಗ ನನ್ನ ಹತ್ತಿರ ಪವರ್ ಟಿಲ್ಲರ್ ಅದ. ಆ ಪವರ್ ಟಿಲ್ಲರ್ ಹುಲ್ಲು ಅದನ್ನು ಆದಾಗ ಇಷ್ಟಿಷ್ಟು ಹುಲ್ಲು ಬಂದಾಗೂ ಅದು ನಾನು ಪವರ್ ಟಿಲ್ಲರ್ ನಾ ಸ್ವಂತ ಹೊಡಿತೀನಿ. ಆ ಹುಲ್ಲುಗಳೆಲ್ಲ ಕಳೆ ಎಲ್ಲ ಸ್ವಚ್ಛ ಆಗ್ತದೆ. ಇವನ್ ಅದ್ರದ್ದು ರೆಜರ್ ಅದ. ಇಲ್ಲೊಂದು ರೆಜರ್ ತೋರಿಸ್ಲಿ ನಾನು. ತೋರ್ಸಂತ್ರಿ. ಇಲ್ಲದ ನೋಡ್ರಿ. ಇದು ರೆಜ್ಜರ್ ಅದ ರೀ. ಈ ರೆಜ್ಜರ್ದಿಂದ ಮಣ್ಣನ್ನು ಏರಿಸ್ತದೆ. ಈ ರೆಜ್ಜರ್ ನಾನು ಕಬ್ಬಿಗೂ ಬಳಸ್ತೀನಿ. ಕಬ್ಬಿನಾಗೂ ಇದು ರೆಜ್ಜರ್ ಹೊಡಿತೀವಿ. ಇದು ಹೊಡೆದ ಬೋದ್ ಏರಿಸ್ತದೆ, ಮಣ್ಣು ಏರಿಸ್ತದೆ. ಇದು ಪವರ್ ಟಿಲ್ಲರ್. ಮಾವಿನ ಗಿಡ ಎಷ್ಟು ಹಚ್ಚಿರಿ ಸರ್? ಸರ್ ನಾನು ಟೋಟಲಿ ಮಾವಿನ ಗಿಡಗಳು 300 ಮೇಲ್ಪಟ್ಟವ. ಈಗ ಅವೆಲ್ಲ ಏನೋ ಸಣ್ಣ ಸ್ಟೇಜ್ದಾಗವ. ಈಗ ಹಚ್ಚಿ ಏನದಂತಂದ್ರೆ 2.5 ವರ್ಷ ಆಗ್ಯದ. ಈಗ ಇವು ಏನದಂತಂದ್ರೆ 5 ವರ್ಷದ ಗಿಡಗಳವ. ನಿಮಗೆಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಸರ್ ಇದು ಏನು ಮಾವಿನ ಹಣ್ಣವ ಸರ್? ಇದು ಕೇಸರ ಅದ ರೀ. ಮತ್ತೊಂದು ಆ ಕಡೆ ದಸರಾಗಳವ. ಕೇಸರ ಮತ್ತು ದಸರಾ ಎರಡು ಮಿಕ್ಸ್ ಮಾಡಿ ಹಾಕಿನಿ. ಇದು ಬದಿ ಏನಿದಲ್ಲ ಒಡ್ಡ ಅಂತೀವಿ ನಾವು. ಈ ಬದಿ ಮೇಲೆ ಏನದಂದ್ರೆ ನಾ ಡ್ರಿಪ್ಪಿನ ಪೈಪ್ ಹಾಕೊಂಡು ಇದು ಹಚ್ಚೀನಿ. ಇದು 5 ವರ್ಷ ಆಯ್ತು. ಹೋದ ವರ್ಷ ಕಾಯಿಗಳು ಹತ್ತಿದ್ದು. ಹೋದ ವರ್ಷ ಕಾಯಿ ಹತ್ತಿದ್ದು ಮತ್ತು ಈ ವರ್ಷ ಹೆಚ್ಚಿಗೆ ಕಾಯಿಗಳು ಬರ್ತಕ್ಕಂಥದ್ದು ನಿರೀಕ್ಷಣೆ ಮಾಡಿದ್ದು. ಇದಕ್ಕೆ ಏನಾದರೂ ಸ್ಪ್ರೇ ಅದನ್ನು ಮಾಡೋದಿದ್ರು ಭೀ ಹಾರ್ಟಿಕಲ್ಚರ್ ಇಲಾಖೆದವ್ರು ಏನಾದರೂ ಸಜೆಷನ್ ತಗೊಂಡು ಇದಕ್ಕೆ ಸ್ಪ್ರೇ ಮಾಡ್ತೇವೆ. ನಾವು ಒಂದು ಎಳಕ್ಕೆ ಸ್ಪ್ರೇ ಮಾಡಲಿಲ್ಲ ಅಂತಂದಾಗ ಈ ಗಾಳಿ ಧೂಳಿಗೆ ಇದ್ರದ್ದು ಹೂವುಗಳು ಉದುರು ಹೋಗೋ ಪ್ರಸಂಗವ. ಅದಕ್ಕೆ ಅವ್ರಿಗೆ ವಿಚಾರ ಮಾಡಿಕೊಂಡು ಇದು ಮಾಡ್ತೇವೆ. ಇಲ್ಲಿವರೆಗೆ ಎಷ್ಟು ಬಂದವು ಸರ್ ಇಲ್ಡ್? ಈಗ ಸರ್ ಇಲ್ಲಿವರೆಗೆ ಏನು ನೆಕ್ಸ್ಟ್ ಹೋದ ವರ್ಷ ಇಲ್ಲ, ಹೋದ ವರ್ಷ ಏನು ಬಂದಿಲ್ಲ. ನಾವು ಮನೆಗೆ ಎಲ್ಲ ಊಟ ತಿಂಡಿ ನಾವೇ ಬಳಸಿದ್ದು. ಈಗ ಮುಂದೆ ಏನದಂತಂದ್ರೆ ಇನ್ನು ಕೆಳಗೆ 300 ಸಸಿಗಳವ. ಅದ್ರದ್ದು ಹಚ್ಚಿ ಈಗ 2.5 ವರ್ಷ ಆಯಿತು. ಈಗ ಮುಂದೆ ಇನ್ನೂ 3 ವರ್ಷ 4 ವರ್ಷಕ್ಕೆ ಬಂದುಬಿಡ್ತದೆ ಅದು ಹಚ್ಕೋತೇನೆ. ಇದು ಯಾಕೆ ಹಚ್ಚಿದೆವು ಅಂತಂದ್ರೆ ಇದು ಮಡ್ಡೆ ಜಮೀನಿಗೆ ಈ ಮಾವಿನ ಗಿಡಗಳನ್ನು ಸೆಟ್ ಆಗ್ತಾವೆ. ಮತ್ತು ಇವತ್ತು ನಾಳೆ ಹಿಂದೆ ನಮ್ಮ ಹಿರಿಯರು ಏನು ಮಾವಿನ ಗಿಡ ಹಚ್ತಿರೋ ಅಂಥ ದೊಡ್ಡ ಆಗೋವಿಲ್ಲ. ಇವೆಲ್ಲ ಹೈಬ್ರಿಡ್ ತರಿ ಇರೋ ಕಡೆಯಿಂದ ಸಹಜವಾಗಿ ನಮ್ಮ ಕೈಗೆ ಕಾಯಿಗಳು ಕಡಿಲಿಕ್ಕೆ ಬರ್ತಾವೆ. ಆ ಒಂದು ಇದರಿಂದ ಇದು ಮಾಡ್ತೀವಿ. ಇಲ್ಲಿದು ಗೌರ್ಮೆಂಟ್ ಕೊಟ್ಟರು ಸರ್ ನೀವು? ಸರ್ ನಾನು ಇದು ಕೃಷಿ ಇಲಾಖೆ ಅವರದ್ದೇನು ತಗೊಂಡೇನಿ. ಕೃಷಿ ಇಲಾಖೆದವ್ರು ಹೆಲ್ಪ್ ಮಾಡ್ರೆ ಇದು ತಗೊಂಡು ನಾನು 5 ವರ್ಷ ಆಯ್ತು. ಅವಾಗ 5 ವರ್ಷ ಕೆಳಗೆ ಇದ್ರ ಬೆಲೆ 1,80,000 ಇತ್ತು. ನಾನು 1,10,000 ರೂಪಾಯಿ ದುಡ್ಡು ಕಟ್ಟದ. ಅದಕ್ಕೆ 70,000 ರೂಪಾಯಿ ನನಗೆ ಸಬ್ಸಿಡಿ ಸಿಕ್ಕಿದ್ದು. ಇದು ನನ್ನ ಹತ್ತಿರ ಎತ್ಕೊಳ್ಳೋದೇನಿಲ್ಲ, ಬಾಡಿಗೆ ತಗೊಂಡು ಎತ್ಕೊಳ್ಳೋದನ್ನು ಬಳಸ್ತೀನಿ. ಆದ್ರೆ ಇದು ಸ್ವಂತ ಏನದಂತಂದ್ರೆ ಈ ಕಳೆಗಳು ತೆಗಿಲಿಕ್ಕೆ, ಹುಲ್ಲದನ್ನು ತೆಗಿಲಿಕ್ಕೆ ಅದನ್ನಾಗಲಿ ಇದು ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ಇದು ಏನದಂತಂದ್ರೆ VST ಶಕ್ತಿ ಅಂತದ. ಈ ಕಂಪನಿ ಭಾಳ ಚಲೋ ಅದ ಅಂತಲೂ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಇದು ಭಾಳ ಬೆಸ್ಟ್ ನಡೀತದ. ಇದು ಹುಲ್ಲುಗೂ ಅದನ್ನು ತೆಗಿಲಿಕ್ಕೆ ಭಾಳ ಸರಿಯಾಗಿ ಹೆಲ್ಪ್ ಮಾಡ್ತದೆ. ಎಷ್ಟೇ ಹುಲ್ಲಿರಲಿ, ಇಷ್ಟಿಷ್ಟು ಹುಲ್ಲಿದ್ರು 1.5 ಫೀಟ್ ಹುಲ್ಲಿನಾಗೂ ತೆಗಿತೀನಿ. ಇದು ಸ್ವಂತ ನಾನೇ ನಡೆಸ್ತೀನಿ. ಬಾಡಿ ಅದು ಶೇಕ್ ಏನಾಗ ಬಾಡಿ ಶೇಕ್ ಆಗ್ತದೆ, ಹಿಂಗೆ ಸ್ವಲ್ಪ ಶೇಕ್ ಆಗ್ತದ. ಇದು ಒಂದು 2 ತಾಸು ಅದನ್ನು ನಾನು ಪವರ್ ಟಿಲ್ಲರ್ ನಡೆಸದಂತಂದ್ರೆ ಸ್ವಲ್ಪ ಕೂಡ್ತೀನಿ. ಕುಂತು ನೀರು ಅದನ್ನು ಕುಡಿದು ಪಶಿನ ಅದನ್ನೆಲ್ಲ ಸುಟ್ಕೊಂಡು ಮತ್ತು ಸ್ವಲ್ಪ ರೆಸ್ಟ್ ಅಂದರೆ ಒಂದು 15-20 ನಿಮಿಷ ನಾನು ರಿಲ್ಯಾಕ್ಸ್ ಆಗಿದ್ಮ್ಯಾಗ ಮತ್ತೆ ಪುನಃ ನಡೆಸ್ತೇನೆ.
ವರ್ಕರ್ ಎಷ್ಟು ಜನ ಅರ ಸರ್? ವರ್ಕರ್ ನಮ್ಮಲ್ಲಿ 5-6 ಜನ ಕೆಲಸ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಬರ್ತಾರ, ಗಂಡಸು ಮಕ್ಕಳು ಹಾರ. ನಮ್ಮ ಆಳು ಮನುಷ್ಯ ಒಬ್ಬರು ಪಾಂಡುರಂಗ ಅಂಥೇಳಿ ಹಿರೇಜೀವಿ ಮನುಷ್ಯ, 70-72 ವಯಸ್ಸಾದ್ರೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನವ. ನಾ ಇರಲಿ ಇಲ್ಲಿ ಹೋಗಲಿ ಭಾಳ ಕಾಳಜಿಪೂರ್ವಕವಾಗಿ ಮಾಡ್ತಾನೆ ಕೆಲಸ. ಹೌದಾ ಸರ್, ನಾಯಿ ಎಲ್ಲಿ ತಂದಿರಿ ಸರ್? ಏನು ತಳಿ ಅದು ಸರ್? ಇದು ನಾಯಿ ಬಿಜಾಪುರ ಡಿಸ್ಟಿಕ್ ಮುಧೋಳ ನಾಯಿ ಅದ. ಇದು ಓಕೆ, ಭಾಳ ಚೆನ್ನಾಗಿದೆ. ಇದು 6 ತಿಂಗಳು ಪಿಲ್ಲಿ ಅದ. ಮತ್ತು ಇದು ನನ್ನ ಜೊತೆಗೇನೆ ಇರ್ತದೆ. ನಾವು ಹೊಲ ಎಲ್ಲ 19 ಎಕರೆ ಅಡ್ಡಾಡ್ದ ಅಂದ್ರೆ ನನ್ನ ಜೊತೆಗೆ ಬರ್ತಾ ಇರ್ತದೆ. ನಾನು ಮಧ್ಯಾಹ್ನಕ್ಕೆ ಊಟ ಅದನ್ನು ಮಾಡಿ ರೆಸ್ಟ್ ಮಾಡ್ದ ಅಂತಂದ್ರು ನನ್ನ ಬಗ್ಲಿಗೆ ಅಲ್ಲೇ ಕಟ್ತೀವಿ, ಅಲ್ಲೇ ಇರ್ತದೆ. ಅದು ಯಾವುದಾದ್ರೂ ಪಶು ಪಕ್ಷಿ ಸರ್ಪಗಳು ಯಾವುದಾದ್ರು ಪ್ರಾಣಿಗಳು ಬಂದ ತಕ್ಷಣ ಬೊಗಳ್ತದೋ, ಆ ಬೊಗಳ ಮೇಲೆ ನಮ್ಗೆ ಜಾಗ್ರತೆ ಮಾಡ್ತದೆ. ರಾತ್ರಿ ಹೊತ್ತಿಗೂ ಇದು ನಾನು ನಂಬಲ್ಲೇ, ನಾವು ಇಲ್ಲಿ ಹೊಲದಾಗ ಮಲ್ಕೊಂಡಂದು ಇದು ನನ್ನ ಬಲ್ಲೇ ಇರ್ತದೆ. ಅದು ಭಾಳ. ಸರ್, ಇದು ಏನು ಹಾಕಿರಿ ಸರ್? ಇದು ಸರ್ ಮುಲಂಗಡ್ಡಿ ಅದ. ಈ ಒಳಗೆ ಅಂತರ್ ಬೆಳೆ ಮುಲಂಗಡ್ಡಿ. ಇದು ನಾನು ಟ್ರ್ಯಾಕ್ಟರ್ ಮುಖಾಂತರ ಬಿಡ್ತೀನಿ, ತಿಳಿತೀರಿ. ಇದು ಒಂದು ಅರ್ಧ ಎಕರೆ ಅದ. ಅರ್ಧ ಎಕರೆ ಅದ. ಇದು ಉಳ್ಳಾಗಡ್ಡಿ ಹಾಕೀನಿ. ಉಳ್ಳಾಗಡ್ಡಿ ಏನು ಬೆಡ್ ಬರ್ತದೆ ಟ್ರ್ಯಾಕ್ಟರ್ ಮುಖಾಂತರ ಬಿತ್ತದ್ರದಿಂದ, ಆ ಬೆಡ್ಡಿನ ಮೇಲೆ ಏನದಂತಂದ್ರೆ ನಾನು ಇದು ಮುಲಂಗಡ್ಡಿ ಹಚ್ಕೋತೀನಿ. ಹೋದ ವರ್ಷ ಒಂದು 10-12 ಸಾವಿರ ರೂಪಾಯಿ ಇದರಲ್ಲಿ ಆಗಿತ್ತು. ಈ ಸಲನೂ ಜಾಸ್ತಿ ಆಗ್ತದೆ. ನನ್ನ ಸ್ಯಾಲರಿಗೆ ಈ ಸಲ 17-18 ಸಾವಿರ ತನಕ ನಾನು ಇದನ್ನ ಪ್ರಾಫಿಟ್ ಮಾಡ್ತೀನಿ. ಅದು ಸರ್, ಹೂವು ಬರಸ್ತಕ ಈಗ ಕಾರಣ? ಹಾಂ, ಹೂವು ಬರತಕ್ಕ ಯಾಕಂದ್ರೆ ಇದು ಕಿತ್ತೇನೆ. ಹಾಂ ಸರ್, ಇದು ಹೂವು ಬರೋದ ಕಾರಣ ಅಂತಂದ್ರೆ ನಾನು ಮುಂದೆ ಬೀಜ ಮಾಡ್ಕೋತೀನಿ. ಬೀಜ ನನ್ನ ಬೀಜ ನಾನೇ ತಯಾರು ಮಾಡಿಕೊಂಡು ನಾನು ನಾಟಿ ಮಾಡಿಸ್ಕೋತೀನಿ. ಇದು ಜಾಸ್ತಿ ಹೆಚ್ಚಿಗೆ ಆದಾಗ ಬೇರೆಯಾದ್ರು ಯಾರಾದರೂ ಕೇಳಿದ್ರು ಅವ್ರಿಗೆ ನಾನು ಕೊಡ್ತೀನಿ. ಈಗ ಇದು ಮಾರ್ಕೆಟ್ ಕಳಿಸ್ಬೋದಾ ಸರ್? ಈಗ ಸರ್ ಇದು ಮಾರ್ಕೆಟ್ಗೆ ಹೋಗ್ತದ. ಈಗ ಸದ್ಯ ಡಿಮಾಂಡ್ ಅದ, ಇದಕ್ಕೆ ಹೋಗ್ತದ. ಮಾರ್ಕೆಟ್ ದಪ್ಪಿದ್ರು ಹೋಗ್ತದ. ಹೋದ್ರೆ ಏನದಂತಂದ್ರೆ ಇದನ್ನು ಚೆನ್ನಾಗದ. ಆದ್ರೂ ಮಲ್ಟಿಪರ್ಪಸ್ ಏನದಂತಂದ್ರೆ ನಾವು ಸಣ್ಣದಿದ್ದಾಗಿನ ಹಿಡಿದು ಕಿಟ್ಕೋತಾನೆ ಬರ್ತೀವಿ. ಸರ್, ಇದು ಬೀಜ ಇಕ್ತೀರಿ ಸರ್, ಸಸ್ಯ ಹಚ್ತೀರಿ? ಇಲ್ಲ, ಬೀಜ ಊರ್ತೀವಿ ರೀ. ಮಹಿಳೆಯರದಿಂದ ಕೂಲಿ ಮಾಡಿ ಹೆಣ್ಣು ಮಕ್ಕಳದಿಂದ ತರಿಸಿ ಬೀಜ ಊರಿಸ್ತೀವಿ. ಒಂದು 2 ಹೆಣ್ಮಕ್ಳಿಗೆ ಹಚ್ತೀವಿ ಅಂತಂದ್ರೆ ಒಂದು 4 ಮಡಿ ಹಚ್ಕೋತೀವಿ. ಇವತ್ತು 4 ಮಡಿ ಹಚ್ತೀವಿ, ಮತ್ತು ನಾಳೆಗೆ ಒಂದು 4 ಮಡಿ ಹಿಂಗೆ ಹಚ್ಕೋತಾ ಹೋಗ್ತೀವಿ. ಇದನ್ನು ಚೆನ್ನಾಗಿದೆ ಸರ್. ಇದು ಒಂದು ರೈತರಿಗೆ ಅಂತರ್ಬೆಳೆಯಾಗಿ ಮಾಡ್ಕೋಬೋದು. ಒಂದು 1.5 ತಿಂಗಳದಾಗ 5-4 ದುಡ್ಡು ರೊಕ್ಕ ಬರ್ತಾವ. ಇದರಿಂದ ಪಾಪ ರೈತರು ನಾವು ಎಲ್ಲ ಉಪಜೀವನ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ. ಒಂದೇ ಇದ್ರ ಮೇಲೆ ಡಿಪೆಂಡ್ ಆಗೋದು ಒಂದೇ ಇರಬೇಡ. ಟೋಟಲಿ ನನ್ನ ಉದ್ದೇಶ ಏನದಂದ್ರೆ ಸರ, ರೈತರು ನೀರಾವರಿ ಇದ್ದವರು ಸಮಗ್ರ ಕೃಷಿ ಮಾಡೋದು ಭಾಳ ಚೆನ್ನಾಗಿ. ಸಮಗ್ರ ಕೃಷಿ ಮಾಡೋದು ಏನು ಭಾಳ ಚೆನ್ನಾಗಿ ಅಂದ್ರೆ, ಒಂದು ಕೈ ಕೊಡ್ತು ಸೋಯಾ ಕೈ ಕೊಡ್ತು ಅಥವಾ ತೊಗರಿ ಕೈ ಕೊಡ್ತು, ಮತ್ತೊಂದು ಬೆಳೆರ ಹಿಡಿತದ. ತಿಳಿತೀರಿ? ಅದಕ್ಕೆ ಇದು ನೀರಾವರಿ ಇದ್ದಂಥವ್ರು ಜಮೀನು, ನೀರಾವರಿ ಜಮೀನು ಇದ್ದವಂಥವ್ರು ಇಂಥದ್ದು ಏನಂದ್ರೆ ಟರ್ಬೂಸ್ ಹಚ್ಚಿದ್ರೆ ಆ ಟರ್ಬೂಸ್ದಲ್ಲಿ ನಾವು ಪಪ್ಪಾಯಿ ಹಚ್ಕೋಬೋದು. ಸರ್, ಇದು ರೇಷ್ಮೆ ಎಷ್ಟು ವರ್ಷದಿಂದ ಮಾಡತ್ರಿ? ಇದಕ್ಕೆ ಮಾಡೋ ಸಿಸ್ಟಮ್ ಯಾವ ಥರ ಅದ ಸರ್? ಸರ್, ಈಗ ನಾನು ಫಸ್ಟ್ ಟೈಮ್ ಮಾಡೀನಿ. ಇದು ಜುಲೈದಲ್ಲಿ ಹಚ್ಚೀನಿ. ಜುಲೈದಿಂದ ಏನದಂದ್ರೆ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆದಿಂದ ಸಸಿ ತಂದೆ ಹಚ್ಚೀನಿ ನಾನು. ಚೆನ್ನಾಗಿ ಹತ್ಕೊಂಡದ ಇದು. ಈಗ ನಾನು ನೋಡ್ರಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದಲ್ಲಿ ಮತ್ತೆ ಇದಕ್ಕೆ ನಾನು ಇದು ಮಾಡ್ದೆ, ಮಾರ್ಕೊಂಡು ಬಂದೀನಿ, ಮಾರಾಟ ಮಾಡೀನಿ. ಇದು ಒಂದು ಎಕರೆದಲ್ಲಿ ಏನದಂತಂದ್ರೆ ಒಂದು 60,000 ರೂಪಾಯಿ ಆಯ್ತದ. ಅದು ಸರಾಸರಿ ಅಷ್ಟು ಆಗ್ತದೆ. ಈಗ ನಾನು ಫಸ್ಟ್ ಟೈಮ್ ಇರೋ ಕಡೆಯಿಂದ ನನಗೆ ಅಷ್ಟು ಆಗಲಿಲ್ಲ, ಆದರೂ ನನಗೆ 40,000 ತನಕ ಬಂದದ್ದು. ಇದು ಹೆಂಗ ಸರ್? ಇವೇನು ಎಲೆಗಳು ಸಪ್ಲೈ ಮಾಡ್ತೀರಿ? ಇಲ್ಲ, ಎಲೆಗಳು ನಾನು ಅಂಡಿ ತರ್ತೀವಿ. ಅದು ರೇಷ್ಮೆ ಅಂಡಿಗಳು. ಅದು ಚಾಕಿ ಸೆಂಟರ್ದಲ್ಲಿ ಅವರು ಒಂದು 10 ದಿವಸ ಇಟ್ಕೊಂಡು ನಮಗೆ ಕೊಡ್ತಾರೆ. 10 ದಿವಸದ ನಂತರ ನಾವು ತಂದೆವು ಅಂತ ಒಂದು 20 ದಿವಸ ಇದಕ್ಕೆ ರಕ್ಷಣೆ ಮಾಡಬೇಕು. ಹುಳಗಳು ಇರ್ತಾವ, ಆ ಹುಳಗಳಿಗೆ ಏನದಂತ ನಾವು ರಕ್ಷಣೆ ಮಾಡಿ ತಪ್ಪಲು ಹಾಕ್ಬೇಕು. ಈ ಸಣ್ಣ ಸ್ಟಾರ್ಟಿಂಗ್ದಾಗ ಬರೀಕಿರ್ತಾವ, ಏನಿದ್ದಂಗೆ ಇರ್ತಾವ, ಸಣ್ಣಗಿರ್ತಾವ. ಅವಾಗ ಏನದಂದ್ರೆ ಬರೀಕನ್ ತಪ್ಪಲೇ ಹಾಕ್ತಿವಿ. ಇದು ಹಾಕಿ ಒಂದು 5-7 ದಿವಸ 8-10 ದಿವಸ ತನಕ ತಿಂತಾವ. ಆಮೇಲೆ ಏನದಂದ್ರೆ ಈ ಫಂಟಿಗಳೆಲ್ಲ ಕಟ್ ಮಾಡಿ ನೇರವಾಗಿ ಒಳಗೆ ಹಾಕ್ತಿವಿ. ಹೇಳ್ತೀರಿ? ಸರ್, ಇದು ಒಂದ್ಸಲ ಇದು ಸ್ಟಿಕ್ ತಂದು ಹಚ್ಚಿದ ಹೆಂಗ ಸರ್? ಸಸಿಗಳು ತಂದು ಹಚ್ಚಿ, ಸಸಿಗಳು ಸಿಕ್ಕಿದ್ದು ಸಸಿಗಳು ತಂದು ಹಚ್ಚಿ. ಸ್ಟಿಕ್ ತಂದು ಹಚ್ಚೋದನ್ನು ಮಾಡ್ಬೇಕಂತಂತೀನಿ. ಅದ್ ಕಡೆ ಭಾಗದಲ್ಲಿ ಮಾಡ್ತೀನಿ ನಾನು. ಈಗ ಒಂದು 10-15 ದಿವಸದಾಗ ನಾ ಕಟ್ಟಿಗೆಗಳು ತಂದುಕೊಂಡು, ಈ ರೇಷ್ಮೆ ಇಲಾಖೆದವ್ರು ಬೀದರ್ದಾಗ ಅದ್ರದ್ದು ಇದು ಅದ ಅಂತ ಹೇಳ್ಯಾರ, ಕೊಡ್ತಂದಾರ.
ಅವು ತಂದು ನಾನು ಸಸಿಗಳು ತಯಾರು ಮಾಡ್ಕೊಂಡು ನಾನೇ ಸಸಿಗಳು ತಯಾರು ಮಾಡ್ಕೊಂಡು ಹಚ್ಚಬೇಕಂಬುದದ. ಇದು ಮುಂದೆ ಈ ಭಾಗದಲ್ಲಿ ಇದು ಅಡಿ ಪ್ರಿಪರೇಷನ್ ಮಾಡಿಕೊಂಡು ಕಬ್ಬಿಂದ ಕಬ್ಬು ಹೊಡೆದಕ್ಕಿನದು ಅದು 3 ವರ್ಷ ಆಯಿತು ಹೊಡೆದಕ್ಕಿನಿ. ಅದು ಆ ಹೊಲದಾಗ ನಾನು ಅಡಿ ರೆಡಿ ಮಾಡ್ಕೊಂಡು ಹಚ್ತೀನಿ. ಸರ್ ಇದು ಕಂಪ್ಲೀಟ್ ಎಲ್ಲ ಸೀಸನ್ದಲ್ಲಿ ಬೆಳೀತದ ಸರ್, ಒನ್ಲಿ ಇದೇ ಸೀಸನ್? ಇದು ಎಲ್ಲ ಸೀಸನ್ದಲ್ಲಿ ಬೆಳೀತದೆ ಸರ್. ಇದು ಭಾಳ ಚೆನ್ನಾಗಿ ಅದ. ನಾವು ಚೆನ್ನಾಗಿ ಫೆಸಿಲಿಟೀಸ್ ಮಾಡ್ಕೊಂಡೇವು ಅಂತ ನಮ್ಮ ಪ್ಯಾಕ್ ಹೌಸ್ ಅದನ್ನೇ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ವರ್ಷದಾಗ ನಾವು 4 ಬೆಳೆಗಳು ಇದು ಆರಾಮ್ ಸರಿ ತೆಗಿಬೋದು ಇದರಲ್ಲಿ. ಅಚ್ಚಾ ಒಂದು ಸಲ ಮಾಡಿದ್ಮೇಲೆ ಕಂಪ್ಲೀಟ್ ಕಟಿಂಗ್ ಮಾಡಿ ತೆಗೆದಕ್ಕೆ? ಹಾಂ, ಒಂದು ಸಲ ನಾವು ತೆಕ್ಕೊಂಡು ಕ್ರಾಪ್ ತೆಗೆದು ರೇಷ್ಮೆ ನಾವು ಮಾರಾಟ ಮಾಡಿದೆವು ಅಂತಂದ್ರೆ ಈ ಗಿಡಗಳು ಇನ್ನೂ ದೊಡ್ಡ ಆಯ್ತು ಸರ್, ಇಷ್ಟಿಷ್ಟು ದೊಡ್ಡ ಆಗ್ತಾವೆ. ಓಕೆ. ಈ ದೊಡ್ಡ ಆದಮೇಲೆ ಇದು ಮಷಿನ್ದಿಂದ ಕಟ್ ಮಾಡ್ತೇವೆ. ಬ್ರಷ್ ಕಟ್ರದಿಂದ ಕಟಿಂಗ್ ಮಾಡ್ತೇವೆ. ಕಟಿಂಗ್ ಮಾಡಿ ನೆಲೆ ಬಿಟ್ಟು 1 ಫೀಟ್ ಮ್ಯಾಗ ಕಟಿಂಗ್ ಮಾಡ್ಬೇಕಿತ್ತು. ಹಾಂ, ಕಟಿಂಗ್ ಮಾಡಬೇಕು. ಸೈಡ್ ಬ್ರಾಂಚಸ್ಗಳೇನು ಜಾಸ್ತಿ ಬರ್ತಾವ ನೋಡ್ರಿ, ಇವು ಎಲ್ಲ ಹಿಂಗೆ ಕಟ್ ಮಾಡಬೇಕು. ಗಿಡಗಳು ಸಾಧ್ಯ ಆದಷ್ಟು ನೇರವಾಗಿ ಹೋಗಪ್ಲೇ ಮಾಡಬೇಕು. ಈಗ ಒಂದಕ್ಕೊಂದು ಜಾಯಿಂಟ್ ಆಯಿತು ಅಂತಂದ್ರೆ ನಮಗೆ ನಾಳೆ ರಂಟೆ ಕುಂಟೆ ಹೊಡಿಲಿಕ್ಕೆ ಇದು ತ್ರಾಸ ಆಗ್ತದೆ. ಆಯಿತು, ಇದರಲ್ಲಿ ಏನದಂದ್ರೆ ಈಗ 2 ಇಂಟು 4 ಹಚ್ಕೊಂಡೇನೆ. ಒಂದು ಗಿಡದಿಂದ ಒಂದು ಗಿಡ 2 ಫೀಟು, ಸಾಲದಿಂದ ಸಾಲ 4 ಫೀಟ್ ಹಚ್ಚೀನಿ. ತಿಳಿತೀರಿ, 4 ಫೀಟ್ ಹಚ್ಚೋದ್ರಿಂದ ಉದ್ದೇಶ ಏನದ ಅಂತಂದ್ರೆ ಇದು ಗ್ರೋತ್ನೂ ಚೆನ್ನಾಗಿ ಆಗ್ತದೆ. ಹುಲ್ಲು ಅದನ್ನು ಬಂತು ಒಂದು ಕಳೆ ತೆಗಿಲಿಕ್ಕೆ ಏನದ ನಮ್ಮಲ್ಲಿ ಪವರ್ ಟಿಲ್ಲರ್ ಮಷಿನ್ ಇರೋ ಕಡೆ ಇದು ಹೆಲ್ಪ್ ಮಾಡ್ತೀನಿ. ಇದಕ್ಕೆ ಎಷ್ಟಾಗಿದೆ ಸರ್ ಇನ್ವೆಸ್ಟ್ಮೆಂಟು? ಸರ್ ಇದಕ್ಕೆ ಇನ್ವೆಸ್ಟ್ಮೆಂಟು 50-60 ಸಾವಿರ ತನಕ ಬಂದದ. ಆದರೂ ರೇಷ್ಮೆ ಇಲಾಖೆದವರು 45,000 ರೂಪಾಯಿ ಈ ಸಸಿಗಾಗಲಿ ಇದಕ್ಕಾಗಲಿ ನಮಗೆ ದುಡ್ಡಿಂದ ಹೆಲ್ಪ್ ಮಾಡ್ಯಾರ. ಇದು ಏನು ಕಟ್ಟಿರಿ ಸರ್? ಸರ್ ಇದು ತೋಟಗಾರಿಕೆ ಇಲಾಖೆ ಅವರದ್ದು ನಮ್ಗೆ ಏನು ಮಾಡಿ ಸರ್, ಇದು ಪ್ಯಾಕ್ ಹೌಸ್ ಅಂತ ಕೊಟ್ಟಾರ. ಪ್ಯಾಕ್ ಹೌಸ್ ಯಾಕಂತ ಕೊಟ್ಟಾರ ಅಂದ್ರೆ ನಮ್ಮಲ್ಲಿ ಜಾಪುಳ ಗಿಡ, ಮಾವಿನ ಗಿಡ, ಸೀತಾಫಲ ಗಿಡಗಳು ಇರೋ ಕಡೆಯಿಂದ ಹಣ್ಣುಗಳು ಸಂಗ್ರಹಣೆ ಮಾಡೋ ಸಲುವಾಗಿ ಇದು ನನಗೆ ಹೆಲ್ಪ್ ಮಾಡ್ಯಾರ. ಇದ್ರದ್ದು ಕಟ್ಲಿಕ್ಕೆ ಎಷ್ಟಾಗ್ಯದ ಸರ್? ಸರ್ ಇದು ಕಟ್ಲಿಕ್ಕೆ ಸುಮಾರು ಅಂದಾಜು ಒಂದು 6 ಲಕ್ಷ ತನಕ ಖರ್ಚಾಗ್ಯದ. ಅವ್ರ ಇಲಾಖೆದವರು 2,40,000 ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡ್ಯಾರ. ಇನ್ನೂ ಬರಬೇಕದು, ಕೊಟ್ಟಿಲ್ಲ. ಕೊಡ್ಬೋದು ಅಂತ ಒಂದು ನಿರೀಕ್ಷಣೆ ಅದ. ಯಾಕೆ ಬಂದಿಲ್ರಿ ಅಂತಂದ್ರೆ ಬರ್ತದೆ ಸರ್, ಮ್ಯಾಗಿನ ಫಂಡ್ ಬಂದ ಮೇಲೆ ಕೊಡ್ತೇವೆ ಅಂತ ಹೇಳ್ಯಾರ. ಅದ್ರ ಸಲುವಾಗಿ ನಾವು ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದೇವೆ. ಇವಾಗ ಏನು ಅದಕ್ಕೆ ಯೂಸ್ ಮಾಡತ್ತೀರಿ ಸರ್? ಇದು ಸಂಗ್ರಹಣೆ ಘಟಕ ಅಂತ ಹಣ್ಣು ಹಂಪಲುಗಳು ಗಿಡ ಏನಿದ್ರೆ ಎಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊತೀವಿ ಸರ್. ಇದ್ರ ಸೈಜ್ ಎಷ್ಟದ ಸರ್? ಇದ್ರ ಸೈಜ್ ಸರ್ 22 ಫೀಟ್ ಅಗಲದ. ಉದ್ದ ಏನದಂತಂದ್ರೆ ಇದು 60 ಫೀಟ್ ಉದ್ದ ಇರ್ತದ. ಈಗ ಆ ಒಂದು ರೇಷ್ಮೆ ಇಲಾಖೆದ ಲೆಕ್ಕಾಚಾರ ಪ್ರಕಾರ ನಾನು ಮಾಡಿಟ್ಟೀನಿ. ಇದಕ್ಕೆಲ್ಲ ಸ್ವಂತ ನಾ ಮನೆ ದುಡ್ಡು ಹಾಕೀನಿ. ಅವರು ಟೆಂಪರರಿ ಶೆಡ್ಡಿಗೆ ಸಲುವಾಗಿ 1 ಲಕ್ಷ ರೂಪಾಯಿ ಕೊಡ್ತಾ ಅಂತ ಅಂದರು. 1 ಲಕ್ಷ ಕೊಡ್ತಾ ಅಂದ್ರೆ ನಾನು ಟೆಂಪರರಿ ಶೆಡ್ ಮಾಡೋದಿಲ್ಲ, ಪರ್ಮನೆಂಟೇ ನಾ ಸಾಧ್ಯ ಆದಷ್ಟು ಮಾಡ್ಕೋತೀನಿ ನಾನೇ ಅಂತ ಹೇಳಿದೆವು. ಈಗ ಇದ್ರಾಗ ಏನದ ನಾನು ರೇಷ್ಮೆ ಹಚ್ತೀನಿ, ಮಾಡ್ತೀನಿ. ಮ್ಯಾಲ ಸರ್ ಇವು ಸೀಟ್ ಐರನ್ ಹಾಕಿಲ್ಲ, ಸಿಮೆಂಟ್ ಶೀಟ್ ಹಾಕಿರಿ ಸರ್? ಸಿಮೆಂಟ್ ಶೀಟ್ ಯಾಕೆ ಹಾಕಿದೆ ಅಂದ್ರೆ ಸರ, ಇದು ಸಿಮೆಂಟು ತಂಪಿರ್ತದೆ. ತಂಪಿರೋ ಕಡೆಯಿಂದ ಬೇಸಿಗೆದಾಗ ಒಂದು ನಾವು ಕ್ರಾಪ್ ತೆಗಿಬೇಕೆಂಬುದು ಒಂದು ಆಸೆ ಪ್ರಕಾರ ನಿರೀಕ್ಷಣೆ ಇಟ್ಕೊಂಡು ಈ ಸಿಮೆಂಟಿನ ಪತ್ರೆ ಹಾಕಿದ್ದೆವು. ಈ ಕಬ್ಬಿಣ ಪತ್ರೆ ಏನಂತ ಸೆಕೆ ಜಾಸ್ತಿ ಆಗ್ತದೆ, ಆ ಹುಳಗಳಿಗೆ ಹೀಟು ಕಂಟ್ರೋಲ್ ಆಗಲ್ಲ. ಅದ್ರ ಸಲುವಾಗಿ ನಾವೇನಂತಂದ್ರೆ ಸಿಮೆಂಟಿನ ಹಾಕಿ ಇದು ರೇಷ್ಮೆನೂ ಮಾಡ್ಕೊಂಬರಿಗೆ ಸ್ವಲ್ಪ ನೀರು ಕಡಿಮೆ ಇದ್ರೂ ನನಗೆ ಅನಿಸ್ತದ ರೇಷ್ಮೆ ಭಾಳ ಚೆನ್ನಾಗದ. ವರ್ಷದಾಗ ಒಂದು 4 ಬೆಳೆಗಳು ಬರ್ತಾವ. 4 ಬೆಳೆ ರೈತ ಯಾವುದೂ ತೆಗೆಯೋದಿಲ್ಲ. 2 ಬೆಳೆ ತೆಗಿತಾನ, ಜಾಸ್ತಿ 3 ಬೆಳೆ ತರ್ಬೋದು. 4 ಬೆಳೆ ತೆಗಿತಾನ, ಇದಕ್ಕೆ 4 ದುಡ್ಡು ರೊಕ್ಕನೂ ನೋಡ್ತಾನ. ಇದು ಮತ್ತೊಂದು ವಿಶೇಷ ಹೇಳಿದೇನೆ ಸರ್ ನಮ್ಮ ರೈತ ಬಾಂಧವರಿಗೆ, ಇದು ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಕ್ಕಂಥದ್ದು ಕೆಲಸ. ತಿಳಿತೀರಿ, ಇವತ್ತು ಡಾಕ್ಟ್ರ್ ಇದ್ದವನು ಡಾಕ್ಟ್ರ್, ಹೆಣ್ತಿನೂ ಡಾಕ್ಟ್ರ್ ಇರ್ತಾಳೆ, ಲೆಕ್ಚರ್ ಇದ್ದವನು ಹೆಣ್ತಿ ಲೆಕ್ಚರ್ ಇರ್ತಾಳೆ, ಟೀಚರ್ ಇದ್ದವ್ರು ಟೀಚರ್ ಇರ್ತಾಳೆ. ಏನೇ ಇದ್ರು ಸರಿ, ನಮ್ಮ ರೈತರು ಮಹಿಳೆಯರಿಗೂ ಒಂದು ಅವ್ರ ಫ್ಯಾಮಿಲಿಗೆ ಇದು ರೇಷ್ಮೆ ಇರೋದ್ರಿಂದ ಅವ್ರು ಮೇಂಟೆನೆನ್ಸ್ ಮಾಡ್ಕೋಬೋದು. 4 ದುಡ್ಡು ಹೆಣ್ಮಕ್ಳು ಗಳಿಸ್ಬೋದು, ಅವ್ರಿಗೆ ಒಂದು ಅವಕಾಶ ಆಗ್ತದೆ ಚೆನ್ನಾಗಿ. ಇದು ಒಂದು ಚೆನ್ನಾಗದ ಸರ್. ಎಷ್ಟು ಹಸುಗಳು ನಿಮ್ಮ ಹತ್ತಿರ? ಸರ್ ನನ್ನ ಹತ್ತಿರ ಇದು ಒಂದೇ ಹಸು ಅದ, ಆಕಳು. ಇದು ದೇವಣಿ ತಳಿ ಆಕಳು ಅದ. ಭಾಳ ಚೆನ್ನಾಗಿ ಹಾಲು ಕೊಡ್ತದೆ. ಕೊಟ್ಟಾಗ ಏನದಂತಂದ್ರೆ 1.5 ಲೀಟ್ರ್ ಹಾಲು ಕೊಡ್ತದೆ. ಕರಿಗೂ ಏನದಂದ್ರೆ 2 ಮಲಿ ಬಿಡ್ತೀವಿ ನಾವು, 2 ಮಲಿ ತೊಗೊಳ್ತೀವಿ. ಇದರಿಂದ ಜೀವಾಮೃತ, ಗೋಕರ್ಪಾಮೃತ ಎಲ್ಲ, ಘನಾಮೃತ ಎಲ್ಲ ತಯಾರು ಮಾಡ್ತೇನೆ. ಆಯಿತು, ವರ್ಷಿಗೆ 1 ಹೋರಿ ಕೊಡ್ತದೆ. ಇಲ್ಲಿವರೆಗೆ ನಾನು ಒಂದು 3 ಹೋರಿ ಮಾರ್ಕೊಂಡೇನಿ. 3 ಹೋರಿ ಅಂದ್ರೆ ಒಂದೊಂದು ಹೋರಿಗಳು 26-25 ಸಾವಿರ ತನಕ ನಾವು ಮಾರೀನಿ. ಅದಕ್ಕೆ ಇದು ಒಂದು ಹೆಣ್ಗರು ಕೊಟ್ಟದು ಈ ಸಲ. ಈ ಹೆಣ್ಕರು ಒಳ್ಳೆ ತಡಿ ಅದ, ದೇವ್ರ ದಯದಿಂದ ಇದು ಒಂದು ಹೆಣ್ಗರು ಕೊಟ್ಟದು. ಇದು ಮುಂದೆ ಒಳ್ಳೆ ತಡಿಯಾಗಿ ಬೆಳೆಸ್ತೇವೆ ಅದಕ್ಕೆ. ಮತ್ತು ಇದಕ್ಕೆ ನಾವು ಒರೆಸ್ತೀನಿ ಸರಿ,
ಹ್ಞೂ ಹ್ಞೂ ವರ್ಷದಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯನ ಬಿ ಪಿನೂ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ರಾಮದೇವ್ ಬಾಬಾರದ್ದು ಒಂದು ಅನಿಸಿಕೆ. ಆ ಒಂದು ಹಿನ್ನೆಲೆದಿಂದ ನಾ ಒರೆಸ್ತೀನಿ. ಇವತ್ತು ನಂದು 68 ವಯಸ್ಸದ, ನನಗೆ ಬಿ ಪಿ ಶುಗರು ಹಾರ್ಟ್ ಏನೂ ಇಲ್ಲ. ಸರ್ ಇಲ್ಲೇನು ಮಾಡ್ತೀನಿ ಸರ್ ಅದ್ರೊಳಗೆ ಜೀವಾಮೃತ ಅದು? ಸರ್ ಇದರಲ್ಲಿ ಜೀವಾಮೃತ ಮಾಡ್ತೀನಿ, ಗೋಕೃಪಾಮೃತ ಮಾಡ್ತೀನಿ. ಇದು ಇಲ್ಲೇ ಯಾಕೆ ಇಡಬೇಕು ಅಂತಂದ್ರೆ ಇದಕ್ಕೆ ನೆಳ್ಳಿನ ಆಶ್ರಯದ ಮೇಲೆ ಇಡಬೇಕು, ಬಿಸಿಲಿಗೆ ತಾಳೋದಿಲ್ಲ. ಅದಕ್ಕೆ ಇದು ತೋಟಗಾರಿಕೆ ಇಲಾಖೆದವರು ಒಂದು ಆನಿಯನ್ ಶೆಡ್ ಕೊಟ್ರೆ, ಆನಿಯನ್ ಶೆಡ್ ಕೊಟ್ರೆ ಇದರಲ್ಲಿ ಮೇಲೆಲ್ಲ ಉಳ್ಳಾಗಡ್ಡಿನೂ ಹಾಕ್ತೀನಿ. ಉಳ್ಳಾಗಡ್ಡಿ ಆಯಿತು, ಮಾರ್ಕೆಟ್ ಚೆನ್ನಾಗಿತ್ತು ಮಾರಿಬಿಡ್ತೀನಿ. ಆಮೇಲೆ ಮಾರ್ಕೆಟ್ ಉಳ್ಳಾಗಡ್ಡಿ ಮಾರಾಟ ಆದಮೇಲೆ ಇಲ್ಲೆಲ್ಲ ನಮ್ಮ ಸಾಮಾನುಗಳು ಇಂಥವೆಲ್ಲ ಹಾಕೋತೀನಿ. ಇದು ಹಾಕೊಳ್ಳೋದ್ರಿಂದ ಜೀವಾಮೃತ ಗೋಕೃಪಾಮೃತ. ಎಷ್ಟು ದಿವಸದಾಗ ರೆಡಿ ಆಯ್ತು ಸರ್ ಅದು? ಸರ್ ಇದು ನಾವು ಹಾಕಿದ 21 ದಿವಸದಾಗ ರೆಡಿ ಆಗ್ತದೆ. ಇದು ತಿರುಗಿಸ್ಬೇಕಾಗ್ತದೆ ಡೈಲಿ. ಹಂಗಾರೆ 7 ದಿವಸ 8 ದಿವಸದಾಗೆ ಆಗ್ತದೆ. ನಾವು 21 ದಿವಸ ತನಕ ಹಾಕೋಬೋದು. ಅದು ಹಿಂಗೆಲ್ಲ ನೀರು, ಮಜ್ಜಿಗೆ, ಬೆಲ್ಲ ಅದನ್ನು ಹಾಕಿ ನಾವು ಮಾಡ್ಕೋಬೇಕು.